ತುಳಸಿಯವರೇ, ಎಲ್ಲಿದ್ದೀರಾ ನೀವು? ನಾನು ಮನೆಯಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಅದು ನಾನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದೆ ಮಾಧವ್ ಅವರೇ. ನೀವು ಮಲಗಿದ್ರಲ್ಲ, ಹಾಗಾಗಿ ಹೇಳಿ ಬರೋಕ್ಕಾಗಲಿಲ್ಲ. ಮಲಗಿದ್ರೆ ಎಬ್ಬಿಸ್ಬೇಕು ತಾನೆ, ನಾನು ಬರ್ತಾ ಇದ್ದೆ. ನೀವು ಈ ಟೈಮಲ್ಲಿ ಒಬ್ಬೊಬ್ಬರೇ ಓಡಾಡಬೇಡಿ ತುಳಸಿಯವರೇ. ನೀವು ಒಬ್ಬೊಬ್ಬರೇ ಓಡಾಡುವಾಗ ಸುಸ್ತಾದರೆ ಏನು ಮಾಡ್ತೀರಾ? ಸರಿ, ಯಾವ ದೇವಸ್ಥಾನ ಅಂತ ಹೇಳಿ, ನಾನೇ ಬರ್ತೀನಿ. ಪರವಾಗಿಲ್ಲ ಮಾಧವ್ ಅವರೇ, ಪೂಜೆ ಎಲ್ಲ ಮುಗಿದಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ನಾನೇ ಬಂದ್ಬಿಡ್ತೀನಿ. ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಸರಿ, ಆದಷ್ಟು ಬೇಗ ಬನ್ನಿ. ಹುಷಾರು. ಸರಿ ಮಾಧವ್ ಅವರೇ, ಬರ್ತೀನಿ. ನನಗೆ ಕ್ಷಮಿಸ್ಬಿಡಿ ಮಾಧವ್ ಅವರೇ, ನನಗೆ ಸುಸ್ತಾಗ್ತಾ ಇತ್ತು, ತುಂಬ ಹೊಟ್ಟೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ. ಅದಕ್ಕೆ ನಿಮ್ಗೆ ಹೇಳ್ದೆ ಬಂದ್ಬಿಟ್ಟೆ. ತುಳಸಿ ಅವರು ನಾನೇ ಡಾಕ್ಟರ್ ಕರೀತಾ ಇದ್ದಾರೆ. ದೇವ್ರೆ, ಮಗುಗೆ ಯಾವ ತೊಂದರೆನೂ ಆಗದೆ ಇರಲಿ, ಮಗು ಬೆಳವಣಿಗೆ ಆರೋಗ್ಯವಾಗಿರಲಿ. ಏನ್ ದತ್ತವ್ರೆ, ಒಂದು ಆಟೋ ಸಿಗ್ತಾ ಇಲ್ವಲ್ಲ? ಒಳ್ಳೆ ಕೆಲಸ ಹೊರಟಾಗ್ಲೇ 108 ವಿಘ್ನ ಅಂತಾರಲ್ಲ, ಹಾಗಾಯ್ತು. ನಾವು ಸಮರ್ಥನ ಜೊತೆನೆ ಹೊರಟೋಗ್ಬೇಕಾಗಿತ್ತು. ಸಮರ್ಥ ಇದ್ದಾಗ ನೀನೆಲ್ಲಪ್ಪ ನಶೆನಲ್ಲಿದ್ದೆ, ಹಾಗೆ ಹೋಗೋಕ್ಕಾಗ್ತಿತ್ತು ಹೇಳು? ದತ್ತವ್ರೆ, ಏನೋ ನಾನು ಬದಲಾಗ್ತಿದ್ದೀನಿ ಅನ್ನೋ ಸಮಾಧಾನಕ್ಕೋ ಅಥವಾ ನೀವು ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರಿ ಅನ್ನೋ ನೋವುಗೋ ಸ್ವಲ್ಪ ಜಾಸ್ತಿನೇ ಕುಡಿದ್ಬಿಟ್ಟೆ. ಅದಕ್ಕೂ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೋಡ ಜುಗ್ಗ, ಈ ಕ್ಷಮೆ ಅನ್ನೋದು ಬಾಯಿ ಮಾತಿಂದ ಬರುವಂಥದ್ದಲ್ಲ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತಂದ್ರೆ ಆ ತಪ್ಪನ್ನ ಸರಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಮಾಡಿದ ತಪ್ಪಿಗೆ ಶಿಕ್ಷೆನೂ ಆಗಬೇಕು. ಏನ್ ಶಿಕ್ಷೆ ಆದ್ರೂ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನನಗೆ ಶಿಕ್ಷೆ ಆಗೋದಕ್ಕೆ ಮುಂಚೆ ಆ ಶಾರ್ವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅದಕ್ಕೆ ನನ್ನಿಂದ ಏನ್ ಮಾಡ್ಬೇಕೋ ಅದೆಲ್ಲ ಮಾಡ್ತೀನಿ. ಖಂಡಿತವಾಗ್ಲೂ ದತ್ತ ಅವ್ರೆ, ನನ್ನನ್ನು ನಂಬಿ. ಆಟೋ ಬಂತಲ್ಲ, ಬನ್ನಿ ದತ್ತ ಅವ್ರೆ. ಓಹೋ, ಇದು ಶಾರ್ವರಿ ಕೆಲಸನೇ. ಅಲ್ಲ, ನಿಮ್ಮನ್ನ ನೀವು ಏನ್ ಅಂದ್ಕೊಂಡಿದ್ದೀರಾ? ವಯಸ್ಸಾದ್ಮೇಲೆ ಹಾಕಿದ್ದನ್ನ ತಿಂದ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು. ಅದು ಬಿಟ್ಟು ಈ ಬೇಡದೇ ಇರೋ ಉಸಾಬ್ರಿಗಳೆಲ್ಲ ಯಾಕೆ ನಿಮ್ಗೆ? ಶಾರ್ವರಿ, ಕಿರ್ಚಬೇಡಿ. ನೀವು ಕಿರ್ಚಿದ್ರೆ ಕೇಳಿಸ್ಕೊಳಕ್ಕೆ ಮನೇಲಿ ಯಾರೂ ಇಲ್ಲ. ಪಾಪ, ನನ್ನ ಜಾತಕನೆಲ್ಲ ಮನೆಯವ್ರ ಮುಂದೆ ಬಯಲು ಮಾಡಬೇಕು ಅಂತ ಅದೆಷ್ಟು ಆಸೆಯಿಂದ ಬಂದಿದ್ರಿ ಅಲ್ವಾ? ನಿಮ್ಮ ಆಸೆ ಎಲ್ಲ ನಿರಾಸೆ ಆಗೋಯ್ತು. ನಿಮ್ಮ ಹತ್ರ ಇದ್ದಿದ್ದ ಸಾಕ್ಷಿಗಳೆಲ್ಲ ಈಗ ನಿಮಗೆ ಕೈಗೆಟುಕದೇ ಇರೋ ಹುಳಿ ದ್ರಾಕ್ಷಿ ಆಗೋಯ್ತು. ನಿನ್ನ ಪಾಪದ ಕೊಡ ತುಂಬಿದೆ ಶಾರ್ವರಿ. ತುಂಬಿದ ಕೊಡ ತುಳುಕಲ್ಲ ದತ್ತ ಅವ್ರೆ. ಪಾಪನೇ ಆಗ್ಲಿ ಪುಣ್ಯನೇ ಆಗ್ಲಿ ನನ್ನನ್ನೇನು ಮಾಡಕ್ಕಾಗಲ್ಲ. ಏ ಶಾರ್ವರಿ, ಆ ಜುಗ್ಗನ್ನ ಕಿಡ್ನಾಪ್ ಮಾಡಿಸಿರೋದು ನೀನೇ ಅಂತಾನೂ ನನಗೆ ಗೊತ್ತು. ಹೌದು, ನಾನೇ ಮಾಡಿಸಿದ್ದು. ಜುಗ್ಗ ನನ್ನ ಜೊತೆ ಚೆನ್ನಾಗೇ ಇದ್ದ. ಆದ್ರೂ ನಾನು ಯಾಕೆ ಅವನನ್ನ ಕಿಡ್ನಾಪ್ ಮಾಡಿಸ್ದೆ ಅನ್ಕೋತಿದ್ದೀರಾ? ನಿನ್ನೆ ರಾತ್ರಿ ರವೀಂದ್ರ ಅವರು ಸಾವಿಗೆ ಕಾರಣ ಆಗಿದ್ದೆ ಆ ಶಾರ್ವರಿ. ನಾನು ಕೊಡೋ ದುಡ್ಡಿಗೆ ಆಸೆ ಪಟ್ಟು ಕೈ ಚಾಚ್ತವನು ನನ್ನನ್ನೇ ಕಚ್ಚೋಕ್ ಬಂದ್ರೆ ನಾನು ಸುಮ್ಮನಿರ್ತೀನ? ನನಗೆ ಎದುರಾಗಿ ನಿಲ್ಲೋರು ಯಾರೇ ಆಗಲಿ, ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅದು ಅವನೇ ಆಗಲಿ, ನೀವೇ ಆಗಲಿ, ನಿಮ್ಮ ಸೊಸೆನೇ ಆಗಲಿ. ಎಂಥ ಪಾಪಿಷ್ಟ ಹೆಣ್ಣು ಮಗಳು ನೀನು. ನಿನ್ನಂಥ ಅವಳಿಂದ ಹೆಣ್ಣು ಕುಲಕ್ಕೆ ಅವಮಾನ. ಆ ಹೊತ್ತು ನೀನು ಆಕ್ಸಿಡೆಂಟ್ ಮಾಡಿ ಆ ಅಪವಾದ ನಿನ್ನ ಮಗಳ ಮೇಲೆ ಬಂದರೂ ಕೂಡ
ಏನೂ ಆಗದೆ ಇರೋರ ಥರ ಸುಮ್ಮನೆ ಇದ್ದೀಯಲ್ಲ, ನಿನ್ನಂಥವಳಿಗೆ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ. ತಾತ, ಏನಾಯ್ತು? ಯಾಕೆ ಸುಸ್ತಾಗಿದ್ಯಾ? ಮಾವ ಎಲ್ಲಿ ತಾತ? ಇಪ್ಪತ್ತು ವರ್ಷದ ಹಿಂದೆ ಮಾಡಿದ ಆಕ್ಸಿಡೆಂಟನ್ನೇ ಮುಚ್ಚಾಕ್ತವಳು ನಾನು. ಇನ್ನಿವೆಲ್ಲ ಯಾವ ಲೆಕ್ಕ ನನಗೆ? ತಾತ ತಗೊಳ್ಳಿ, ನೀರು ಕುಡೀರಿ. ಯಾಕೆ ತಾತ? ಯಾಕೆ ಹೀಗಿದ್ಯಾ? ಮಾವ ಎಲ್ಲಿ ಹೋದ್ರು? ಮತ್ತೆ ಏನಾದರೂ ತೊಂದರೆ ಮಾಡಿದ್ರಾ? ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಅದೇನೋ ಮಗನ ಹತ್ರ ಮಾತಾಡಬೇಕು ಅಂತಿದ್ದ. ಅದು ಎಲ್ಲಿ ಹೋದ್ನೋ ನನಗೂ ಗೊತ್ತಿಲ್ಲ. ಓ ಹೌದಾ? ಹೋಗ್ಲಿ ಬಿಡು. ಹೊಟ್ಟೆಗೇನು ಸಿಗದೆ ಇದ್ರೆ ನೇರವಾಗಿ ಇಲ್ಲಿಗೆ ಬರ್ತಾರೆ. ನೀನು ಮತ್ತೆ ಅವ್ರ ಮಾತಿ ಕರ್ಗಿ ಮನೆ ಒಳಗೆ ಸೇರಿಸ್ಕೊಂಬೇಡ. ದುಷ್ಟರಿಂದ ದೂರ ಇದ್ರೇನೆ ಒಳ್ಳೆ.